ನಮಸ್ಕಾರ ಸ್ನೇಹಿತರೆ, ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾವಿವತ್ತು ಹೋಗಿರೋದು ಮಂಡ್ಯ ಜಿಲ್ಲೆಯ ಬಸರಾಳು ಎಂಬ ಗ್ರಾಮದಲ್ಲಿರುವಂತಹ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ. ಇದು ಹೊಯ್ಸಳರು ಕಟ್ಟಿರುವಂಥ ಪ್ರಾಚೀನ ಕಾಲದ ದೇವಸ್ಥಾನವಾಗಿದೆ. ಇದನ್ನು ತುಂಬ ಜನ ಕೂಡ ನೋಡಿರಲು ಕೂಡ ಸಾಧ್ಯ ಇರಲ್ಲ. ತುಂಬ ಪ್ರಸಿದ್ಧಿಯಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೊಯ್ಸಳರ ಕಾಲದ್ದು ಅಂದರೆ ನಿಮಗೆ ಗೊತ್ತಿರುತ್ತೆ, ಬೇಲೂರು, ಹಳೇಬೀಡು, ವೀರನಾರಾಯಣ ಸ್ವಾಮಿ ದೇವಸ್ಥಾನ. ಇಷ್ಟು ಪ್ರಾಚೀನ ದೇವಸ್ಥಾನಗಳೆಲ್ಲ ನಮ್ಮ ಹೊಯ್ಸಳರ ಕೆತ್ತನೆಯಿಂದನೇ ಕೆತ್ತಿರೋದ್ರಿಂದ ನೋಡಲು ತುಂಬ ಅದ್ಭುತವಾಗಿರುತ್ತೆ ಮತ್ತು ಶಕ್ತಿ ಕೂಡ ಒಳಗೊಂಡಿರುತ್ತದೆ. ಇದು ನಮ್ಮ ಭಾರತದ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಬಸರಾಳು ಎಂಬ ಗ್ರಾಮದಲ್ಲಿದೆ. ಇದು ನಾನು ಆಗಲೇ ಹೇಳ್ದಂಗೆ ತುಂಬ ಜನ ಈ ದೇವಾಲಯ ನೋಡಿರೋದಿಲ್ಲ. ಖಂಡಿತ ನೀವು ಮಕ್ಕಳಿಗೆ ರಜೆ ಇರಬೇಕಾದ್ರೆ ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸಲೇಬೇಕು. ಯಾಕೆಂದರೆ ಮಕ್ಕಳು ತಿಳ್ಕೊಳ್ಳೋಂಥ ತುಂಬ ವಿಷಯಗಳಿರುತ್ತೆ ಈ ದೇವಾಲಯದಲ್ಲಿ. ಈ ದೇವಾಲಯದಲ್ಲಿ 3 ಗರ್ಭಗುಡಿಗಳಿರುತ್ತೆ. ಹಂಗಾಗಿ ಇದನ್ನ ಕೂಡಿರೋದ್ರಿಂದ ಇದನ್ನ ತ್ರಿಕೋಟ ಅಂತಲೂ ಕೂಡ ಕರೀತಾರೆ. ನೀವು ನೋಡಿರೋ ಮಟ್ಟಿಗೆ ಎಲ್ಲ ಹೊಯ್ಸಳ ಅವರು ಕೆತ್ತನೆ ಮಾಡಿರೋ ದೇವಸ್ಥಾನಗಳು ಎಲ್ಲ ಇದೇ ಶೈಲಿಯಲ್ಲಿ, ಇದೇ ಶಿಲ್ಪಿಯಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಕ್ರಿಸ್ತಶಕ 1234ರಲ್ಲಿ ಹೊಯ್ಸಳ ಹಿಮ್ಮಡಿ ನರಸಿಂಹನ ದಂಡನಾಯಕ ಹರಿಹರನು ಸೇವಣರನ್ನು ಯುದ್ಧದಲ್ಲಿ ಸೋಲಿಸಿದ ಸ್ಮರಣಾರ್ಥ ಒಂದು ಇದಕ್ಕಾಗಿ ನೆನಪಾಗಿ ತನ್ನ ತಂದೆ ಹೆಸರಲ್ಲಿ ಈ ದೇವಾಲಯನ ನಿರ್ಮಿಸ್ತಾರೆ ಅಂತಲೇ ಹೇಳ್ತಾರೆ. ಈತ ತನ್ನ ತಂದೆ ಮಲ್ಲಿನಾಯಕನ ಹೆಸರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿ ಇಲ್ಲಿ ಹಾಗೆ ಅಪರೂಪದ 4 ವೀರಗಲ್ಲು, ಅದರಲ್ಲಿ 2 ವಿಶೇಷವಾಗಿರೋದಂದರೆ ಸಿರಿದೆಲೆ ವೀರಗಲ್ಲು. ಅಂದರೆ ಅದೇನಪ್ಪ ಸಿರಿದೆಲೆ ವೀರಗಲ್ಲು ಅಂತ ಹೇಳಿದ್ರೆ, ಹಸಿರು ಗಳನ ಭೂಮಿಲಿ ಹೂತಾಕಿ ಆ ಗಳದ ತುದಿಯನ್ನು ವ್ಯಕ್ತಿಯ ಜುಟ್ಟಿಗೆ ಕಟ್ಟಿ ಕತ್ತನ್ನು ಕತ್ತರಿಸಿದಾಗ ಗಳ ನೇರವಾಗಿ ನಿಂತುಕೊಳ್ಳುತ್ತಿತ್ತು ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಮಂಡ್ಯ ಜಿಲ್ಲೆಯ ಬಸರಾಳು ಗ್ರಾಮ, ಬಸರಾಳಿನ ಪ್ರಾಚೀನ ಹೆಸರು ಬಸರಿವಾಳ ಅಂತಲೂ ಕೂಡ ಕರೀತಾರೆ. ಈ ದೇವಾಲಯಕ್ಕೆ ನಾವು ಹೇಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಬೆಂಗಳೂರಿಂದ ಹೋಗೋದಾದರೆ ಸ್ಯಾಟ್ಲೈಟಿಂದ ಮಂಡ್ಯಗೆ ಹೋಗಬೇಕು. ಮಂಡ್ಯದಿಂದ ನಾಗಮಂಗಲ ಬಸ್ ಹತ್ತಿದ್ರೆ ಅಲ್ಲಿಂದ 30 ಕಿಲೋಮೀಟ್ರ್ ಬಸರಾಳು ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿ ನಾವು ಬಸ್ ಇಳಿದ್ರೆ ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲಿ ದೇವಸ್ಥಾನ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಗೆ ಹಾಗೆ ಮೈಸೂರಿಂದ ಆಗಿರ್ಬೋದು, ಇಲ್ಲ ಬೆಂಗಳೂರಿಂದ ಆಗಿರ್ಬೋದು, ನಿಮಗೆ ಟ್ರೈನ್ ಫೆಸಿಲಿಟಿ ಕೂಡ ಇರುತ್ತೆ. ನೀವು ಮೈಸೂರಿಂದ ಬರೋದಾದರೂ ಕೂಡ ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ನಾಗಮಂಗಲ ಬಸ್ ಹತ್ತಿದ್ರೆ ಅಲ್ಲಿ ಬಸರಾಳು ಅನ್ನೋ ಗ್ರಾಮಕ್ಕೆ ಬಸ್ ಹತ್ತಿದ್ರೆ ನೀವು ಇಳಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ಥರ ಪ್ರಾಚೀನ ದೇವಸ್ಥಾನಗಳೆಲ್ಲನೂ ಕೂಡ ನಾವು ನಮ್ಮ ಮಕ್ಕಳಿಗೆ ತೋರಿಸೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ಜ್ಞಾನ ಬೆಳೆಯುತ್ತೆ ಅಂತಲೇ ಹೇಳಬಹುದು. ಯಾಕೆಂದರೆ ಈಗಿನ ಮಕ್ಕಳಿಗೆ ಈ ಥರ ಪ್ರಾಚೀನ ಕಾಲದ ದೇವಾಲಯಗಳು, ಅದರಲ್ಲಿರುವ ಶಿಲ್ಪಕಲೆಗಳು, ಆ ಶಿಲ್ಪಿಗಳ ಮಹತ್ವ ಕಥೆನ ನಾವು ತಿಳಿಸ್ಕೊಡೋದ್ರಿಂದ ಅವ್ರಿಗೂ ಕೂಡ ಅದ್ರ ಮಹತ್ವ ತಿಳ್ಕೊತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಆನೆಗಳ ಚಿತ್ರಗಳಾಗಿರ್ಬೋದು, ತುಂಬ ಶಿಲ್ಪಿಗಳನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಅದನ್ನ ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲದು ಅಂತಲೇ ಹೇಳ್ಬೋದು. ದಯವಿಟ್ಟು ಇದು ನಾವು ಮಕ್ಕಳಿಗೆ ಈ ಥರ ದೇವಸ್ಥಾನಗಳನ್ನ, ಪ್ರಾಚೀನ ದೇವಸ್ಥಾನಗಳನ್ನ, ಶಿಲ್ಪಿಗಳನ್ನೆಲ್ಲ ನಾವು ಮಕ್ಕಳಿಗೆ ತೋರಿಸಿ ಪರಿಚಯ ಮಾಡಿಕೊಡ್ಲೇಬೇಕಾಗತ್ತೆ. ಏಕೆಂದರೆ ಈಗಿನ ಪ್ರಜೆಗಳೇ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ, ಹಾಗಾಗಿ ನಾವು ಈಗಿನ ಮಕ್ಕಳಿಗೆಲ್ಲ ತಿಳಿಸ್ಕೊಡ್ಬೇಕು ಅಂತಲೇ ಹೇಳ್ತೀನಿ. ಇಲ್ಲಿ ಗರ್ಭಗುಡಿಲಿ ನಮಗೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಇಲ್ಲಿ ಶಿವಸ್ವರೂಪವಾದ ಮಲ್ಲಿಕಾರ್ಜುನ ಸ್ವಾಮಿ ದೇವರಿದೆ. ಹಾಗಾಗಿ ನೀವು ಕೂಡ ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರು, ಲೈಕು, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದೆ ಇದೇ ಥರ ಒಂದು ಒಳ್ಳೆ ವಿಡಿಯೋನ ತರ್ತೀನಿ ಅಂತ ಹೇಳ್ತಾ, ನನ್ನ ವಿಡಿಯೋ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.